ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಸೊ ಇವತ್ತು ಬಂದು ನಮ್ಮ ಮಾವ, ಅತ್ತೆ ಮತ್ತು ಮೈದಂದು ಇವತ್ತು ವರ್ಷದ ಕಾರ್ಯ ಆಗಿರೋದ್ರಿಂದ ಇವತ್ತು ಕಾರ್ಯಕ್ಕೆ ಎಲ್ಲ ಏನೇನು ಬೇಕೋ ಅದನ್ನು ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ನಮ್ಮ ಪಾಪು ಮತ್ತು ನನ್ನ ಮಗಳು ಇಬ್ರಿಗೂ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಗಂಜಿ ಎಲ್ಲ ಕೊಟ್ಟು ಪಾಪು ಮಲಗಿದಾಳೆ. ಪಾಪು ಮಲಗಿರೋ ಟೈಮಲ್ಲಿ ನಾವು ಬೇಗ ಕೆಲಸ ಮಾಡ್ಕೋಬೇಕು ಅಂತ ಮಾಡ್ತಾಯಿದ್ದೀವಿ. ಒಳಗಡೆ ನೋಡಿ, ಕಿಚನಲ್ಲಿ ಬಂದು ಬ್ರಹ್ಮವರು ಮತ್ತು ನಮ್ಮ ಅಕ್ಕ ಎಲ್ಲ ಸ್ವಲ್ಪ ಅಡುಗೆಗೆಲ್ಲ ಏನೇನು ಬೇಕು ಅದನ್ನು ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ನಾನು ಪೂಜೆಗೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಬನ್ನಿ ಯಾವ ಥರ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ನೋಡಿರಂತೆ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಸತ್ತವರ ಸ್ಮರಣೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೋರುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಹಿಂದೂ ಧರ್ಮದಲ್ಲಿ ಶ್ರದ್ಧಾ ಅಥವಾ ಪಿಂಡ ಪ್ರದಾನದಂತಹ ವಿಧಿವಿಧಾನಗಳನ್ನು ಕೂಡ ಮಾಡ್ತಾರೆ. ಒಬ್ಬೊಬ್ಬರು ಬಂದು ನದಿಗಳಲ್ಲಿ ಹೋಗಿ ಮಾಡ್ತಾರೆ ಪಿಂಡ ಪ್ರದಾನ. ಒಬ್ಬೊಬ್ಬರು ವರ್ಷಕ್ಕೆ ಒಂದ್ಸಲಿ ಅವರು ಒಂದು ಪಿಂಡ ಬಿಟ್ಟರೆ ಮತ್ತೆ ನಾವು ವರ್ಷ ಮಾಡಲ್ಲ ಅಂತಾರೆ. ಒಬ್ಬೊಬ್ಬರು ಸತ್ತಾಗ ತಿಂಗಳು ಒಂದು ವರ್ಷದವರೆಗೂ ಪೂಜೆ ಮಾಡ್ತಾರೆ. ನಾವು ಕೂಡ ಅಷ್ಟೇ, ಅವರು ಸತ್ತಾಗ ವರ್ಷದವರೆಗೂ ಅವರ ಒಂದು ತಿಂಗಳು ಪೂಜೆ ಮಾಡ್ತಾ ಇರ್ತೀವಿ. ಆಮೇಲೆ ವರ್ಷಕ್ಕೊಂದ್ಸಲಿ ಪೂಜೆನ ನಾವು ಮಾಡ್ತೀವಿ. ಇದು ನಮ್ಮನೆಯ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ನಾವು ಸತ್ತವರಿಗೆ ಮಾಡುವ ಪೂಜೆಯನ್ನು ಸಾಮಾನ್ಯವಾಗಿ ಶ್ರದ್ಧಾ ಕರ್ಮ ಎಂದು ಕರೆಯಲಾಗುತ್ತದೆ. ಇದರ ಮುಖ್ಯ ಉದ್ದೇಶವೆಂದರೆ ಮೃತರ ಆತ್ಮಕ್ಕೆ ತೃಪ್ತಿ, ಶಾಂತಿ ಮತ್ತು ಸದ್ಗತಿ ದೊರೆಯಲೆಂದು ನಾವು ದೇವರನ್ನ ಪ್ರಾರ್ಥಿಸ್ಕೊಂಡು ಅವ್ರಿಗೆ ಒಂದು ಪೂಜೆ ಮಾಡಬೇಕು. ಹಾಗಾಗಿ ಈ ಒಂದು ಪೂಜೆನ ಮಾಡ್ತೀವಿ. ನಾವು ಪಿತೃಗಳಿಗೆ, ಪೂರ್ವ ಜನರಿಗೆ ನಾವು ಅರ್ಪಿಸುವ ಒಂದು ಶ್ರದ್ಧಾಪೂರ್ವಕ ಗೌರವ ಶ್ರದ್ಧಾ ಕಾರ್ಯಕ್ರಮ ಇದು. ಮೃತರ ಆತ್ಮವು ಶಾಶ್ವತ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಲೆಂದು ಈ ಪೂಜೆನ ಮಾಡೋದು. ಮೃತರ ಆತ್ಮದ ಸದ್ಗತಿಗಾಗಿ ನಾವು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಒಂದೊಳ್ಳೆ ಪೂಜೆ ಮಾಡಬೇಕು. ಖಂಡಿತ ಅದು ಅವ್ರಿಗೂ ಒಳ್ಳೆಯದಾಗುತ್ತೆ. ನಾವು ಪ್ರತಿ ವರ್ಷವೂ ಇದೇ ಥರನೇ ಪೂಜೆ ಮಾಡೋದು. ಫಸ್ಟು ದೊಡ್ಡವ್ರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ಮನೇಲಿ ಈ ಥರ ಒಂದು ಪೂಜೆ ಮಾಡ್ತೀವಿ. ಯಾಕೆಂದರೆ ಮನೇಲೆ ಹಾಗೆ ನಮ್ಮ ಪೂಜೆ ಮಾಡಿ ಆಮೇಲೆ ಆ ಒಂದು ದೇವ್ರ ಪೂಜೆ ಮುಗಿಸಿ ಆಮೇಲೆ ಬಂದು ನಾವು ಅವರ ಇನ್ನೊಂದು ಪೂಜೆ ಕೂಡ ಶ್ರದ್ಧಾಂಜಲಿ ಪೂಜೆ ಮಾಡ್ತೀವಿ. ಅವ್ರಿಗೆ ನಾವು ಒಂದು ಫೋಟೋಗೆ ಪೂಜೆ ಎಲ್ಲ ಮಾಡಬೇಕು. ಇದು ನಮ್ಮ ಒಂದು ವಾಡಿಕೆ. ಸತ್ತವರಿಗೆ ಪೂಜೆ ಮಾಡುವ ಬಗ್ಗೆ, ಮೃತರಿಗೆ ಶಾಂತಿ ಕೋರುವ ಹಿಂದೂ ಧರ್ಮದಲ್ಲಿ ಮರಣದ ನಂತರ ನಾವು ಮಾಡುವ ಕರ್ಮಗಳು, ಪೂಜೆಗಳು ಶ್ರದ್ಧಾ ಅಥವಾ ಪಿಂಡ ಪ್ರದಾನ ಎಂದು ಕರೆಯುತ್ತಾರೆ. ಆತ್ಮಕ್ಕೆ ಶಾಂತಿ ಕೋರುವುದು, ಭಗವಂತನ ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ನೀಡುವುದು. ನನ್ನ ಪೂಜೆ ಆದಮೇಲೆ ಯಜಮಾನ್ರು ಬಂದು ಹೂವನ್ನೆಲ್ಲ ಇಟ್ಟು ಯಜಮಾನ್ರು ಪೂಜೆನ ಮಾಡ್ತಾಯಿದ್ದಾರೆ. ಯಜಮಾನ್ರಿಗಂತೂ ಅಪ್ಪ ಅಮ್ಮ ಅಂದರೆ ತುಂಬಾ ಪ್ರಾಣ. ತಮ್ಮ ಬಂದು ಒಂದು ಚಿಕ್ಕ ವಯಸ್ಸಿಗೆ ಜಾಂಡೀಸ್ ಆಗಿ ತೀರೋಗ್ಬಿಟ್ರು. ಅದೊಂಥರ ನೋವಿದ್ದೇ ಇರುತ್ತೆ. ಅವ್ರ ತಾಯಿನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು, ಹಾಸ್ಪಿಟಲ್ಗೆಲ್ಲ ತೋರಿಸಿ. ಆದರೆ ಏನು ಮಾಡೋದು, ದೇವರು ಬರೆದಿರ್ತಾರಲ್ವ, ಅವ್ರಿಗೆ ಇಷ್ಟೇ ಆಯಸ್ಸು ಅಂತ ಏನು ಮಾಡೋದಕ್ಕಾಗಲ್ಲ. ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ ಅವರ ತಂದೆ ತಾಯಿಗೆ. ಇವತ್ತು ಬೆಳಿಗ್ಗೆನೇ ನಾವು ಫಸ್ಟು ಒಂದು ಪೂಜೆ ಮಾಡಾದ್ಮೇಲೆ ನಾವೆಲ್ಲ ತಿಂಡಿ ತಿನ್ನೋದು, ಊಟ ಮಾಡೋದೆಲ್ಲ. ಹಾಗಾಗಿ ಫಸ್ಟು ಇವತ್ತು ಉಪವಾಸದಿಂದ ಅವ್ರಿಗೊಂದು ಪೂಜೆ ಮಾಡಿ ನಮ್ಮ ಒಂದು ಕರ್ತವ್ಯ ಏನಿದೆಯೋ ಆ ಒಂದು ಕರ್ತವ್ಯವನ್ನು ನಾವು ಮಾಡ್ತಾಯಿದ್ದೀವಿ. ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಅವ್ರ ತಾತ ಅಜ್ಜಿಗೆ ಪೂಜೆ ಮಾಡ್ತಾಯಿದ್ದಾರೆ. ನನ್ನ ಮಗಳಿಗಂತೂ ಅವ್ರ ತಾತ ಅಂದರೆ ತುಂಬ ಇಷ್ಟ, ಪ್ರಾಣ. ಅವ್ರ ತಾತ ಅಂದರೆ, ಅವ್ರ ತಾತ ಅವಳ ಜೊತೆ ಇಂಗ್ಲೀಷಲ್ಲೆಲ್ಲ ಮಾತಾಡ್ತಾಯಿದ್ರು ಅಂತಲೇ ಖುಷಿ. ಅವ್ರ ತಾತ ಅಜ್ಜಿನ ಇಬ್ಬರು ನೋಡಿದ್ದಾರೆ, ಇಬ್ಬರು ಅವ್ರ ಜೊತೆ ಆಟ ಆಡಿದ್ದಾರೆ. ನೋಡ್ರಿ ತೇಜು ಎಷ್ಟು ಬೇಗ ಸಾಂಬ್ರಾಣಿ ಹೋಗಿ ಹಾಕ್ಬಿಟ್ಟ ನೋಡಿರಿ. ಇದು ನನ್ನ ಮಗಳು ನೋಡಿರಿ, ಆಪ್ರೇಷನ್ ಆಗಿದ್ರು ಎಷ್ಟು ಚೆನ್ನಾಗಿ ಬಗ್ಗಿ ಒಂದು ಆ ಸಾಂಬ್ರಾಣಿದು ತಟ್ಟೆ ಎತ್ಕೊಂಡು ಕೆಂಡಕ್ಕೆ ನೋಡಿ ಎಷ್ಟು ಸಾಂಬ್ರಾಣಿ ಹೊಗೆ ಹಾಕ್ಬಿಟ್ಟು ಎಷ್ಟು ನೀಟಾಗಿ ಪೂಜೆ ಮಾಡ್ತಾರೆ ನನ್ನ ಮಗಳು. ನಿಜವಾಗ್ಲೂ ಪೂಜೆಲಂತೂ 100ಗೆ 101% ನಾನು ಓಟ್ ಕೊಡ್ತೀನಿ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಳೆ. ನಿನಗೆ ಅದು ಬರಲ್ವಲ್ಲೋ ತೇಜಸ್? ನೋಡ್ರಿ ತೇಜಸ್ ಎಲ್ಲದಕ್ಕೂ ಉಲ್ಟಾ ಕುಟುಂಬದವ್ರೆ. ಅಯ್ಯೋ ಎಷ್ಟು ಉಲ್ಟಾ ಮಾತಾಡ್ತಾನೆ ಅಂದರೆ ಇದೇ ಆಗೋಯ್ತು. ಇವತ್ತು ನಮ್ಮ ಮನೇಲೆ ದೊಡ್ಡವ್ರಿಗೆ ಎಡೆ ಮಾಡಿರೋ ಒಂದು ಹಬ್ಬದೂಟ ರೆಡಿಯಾಗಿದೆ. ನೋಡಿ, ಒಬ್ಬಟ್ಟು, ಹುಳ್ಳಿಕಾಯಿ ಪಲ್ಯ, ಹೆಸ್ರು ಕಾಳು ಉಸ್ಲಿ, ವಡೆ, ಚಪಾತಿ, ಬದನೆಕಾಯಿ ಪಲ್ಯ. ನಮ್ಮ ಮಾವ ಬಿಜಾಪುರವರಾಗಿರೋದ್ರಿಂದ ಚಪಾತಿ ಅಂತೂ ಕಂಪಲ್ಸರಿ ಇರಲೇಬೇಕು. ಇದ್ರ ಜೊತೆ ಲೆಮನ್ ರೈಸು, ಅನ್ನ ಸಾರು ಕೂಡ ಮಾಡಿದ್ದೀವಿ. ಪಾಪು ಮಲಗಿದ್ಲು, ಇವಾಗ ತಾನೇ ಎದ್ಲು.
ಇವತ್ತೊಂದು ಒಳ್ಳೆ ಹಬ್ಬದೂಟ ಮಾಡಿದ್ದೀವಿ. ಸೊ ಕಾಯಿ ಹೋಳಿಗೆ ನೋಡ್ಬೋದು ನೀವೇ ಏನೇನು ಬಡಿಸಿದ್ದಾರೆ ಅಂತ. ಸೊ ಇವತ್ತಿನ ರಾಕ್ಸ್ ಈ ಥರ ಇದೆ. ನೋಡಿ, ಇವರು ನಮ್ಮ ಅತ್ತೆ ಮಾವನಿಗೆ ದೊಡ್ಡ ಮಗಳಾಗಬೇಕು. ಇವರಿಂದ ನಮ್ಮ ಯಜಮಾನ್ರು. ಸೊ ನಮ್ಮ ಅಕ್ಕ ಅಂತೂ ನಮ್ಮ ಅತ್ತೆಗೆ ತುಂಬಾ ಒಂದು ಸೇವೆ ಮಾಡಿದ್ದಾರೆ. ಅವರು ಆಸ್ಪತ್ರೆಯಿಂದ ಬಂದು ಹುಷಾರು ತಪ್ಪಿದ ಮೇಲಂತೂ ಸಿಕ್ಕಾಪಟ್ಟೆ ಸೇವೆ ಮಾಡಿದ್ರು ನಮ್ಮ ಅಕ್ಕ. ಸೊ ನನಗೆ ದೊಡ್ಡ ನಾದನೆ. ಸೊ ತುಂಬಾ ಒಳ್ಳೆಯವರು, ಒಂಥರ ಸ್ವೀಟ್ ಪರ್ಸನ್ ನಮ್ಮ ಅಕ್ಕ. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ತಾರೆ, ಪ್ರೀತಿಯಿಂದ ಇದು ಮಾಡ್ತಾರೆ. ನಮ್ಮ ಅತ್ತೆಗಂತೂ ತುಂಬಾ ಇವನ್ನ ಕಂಡ್ರೆ ಪ್ರೀತಿ. ಇವನು ಬಂದು ಅಕ್ಕನ ಮಗ ಶಿವಕುಮಾರ್ ಅಂತ. ಸೊ ನಮ್ಮ ಮಾವನಿಗಂತೂ ಮುದ್ದು ಮೊಮ್ಮಗ ಇವನು. ಸೊ ನಮ್ಮನೇಲೆ ಇವತ್ತು ನಮ್ಮ ಅತ್ತೆ ಮಾವ ಮತ್ತು ಮೈದನ ಒಂದು ಆರಾಧನೆ ಇರೋದ್ರಿಂದ ಸೊ ವರ್ಷದ ಆರಾಧನೆ ಈ ಥರ ಮಾಡಿದ್ವು. ಸೊ ನಿಮ್ಮಲ್ಲೆಲ್ಲ ಬಂದು ನೀವೆಲ್ಲ ಬಂದು ಅದೇ ಏನದು ಸೊ ಪಕ್ಷ ಅಂತ ಬರುತ್ತೆ, ಪಕ್ಷಕ್ಕೆ ಎಲ್ಲರೂ ಎಡೆ ಇಡ್ತಾರೆ. ತುಂಬ ಜನದ ನೋಡಿದ್ದೀನಿ. ತುಂಬ ಜನ ಗೌರಿ ಹಬ್ಬಕ್ಕೆ ಕೂಡ ಇಡ್ತಾರೆ. ಆದರೆ ನಮ್ಮ ಒಂದು ಕ್ಯಾಸ್ಟಲ್ಲೇ ನಮ್ಗೆ ಅವಾಗಿಂದನೂ ತುಂಬ ನಮ್ಮ ಅತ್ತೆ ಕಾಲದಿಂದನೂ ಬಂದಿರೋದು, ಯಾರು ತೀರೋಗಿರ್ತಾರೆ ಅವರ ಒಂದು ಸತ್ತಿರೋ ಡೇಟ್ಗೆ ನಾವು ಪೂಜೆ ಮಾಡೋದು, ಅದೇ ಒಂದು ರೂಢಿಲಿದೆ. ಹಾಗಾಗಿ ನಾವು ಅವ್ರ ಡೇಟ್ ಪ್ರಕಾರ ಮಾಡ್ತೀವಿ. ಸೊ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮೈದ 3 ಜನನೂ ಒಂದೊಂದು ತಿಂಗಳು ಅಷ್ಟೇ ಡಿಫ್ರೆನ್ಸಲ್ಲೇ ಸತ್ತಿರೋದು. ಆದರೆ ನಾವು 3 ಜನದ್ದು ಒಟ್ಟಿಗೆ ಮಾಡ್ತೀವಿ. ಫಸ್ಟು ನಮ್ಮ ಮಾವನ ಡೇಟ್ ತೊಗೊತೀವಿ. ನಮ್ಮ ಮಾವಂದು ಬಂದು ನವಂಬರ್ 6ನೇ ತಾರೀಕು. ಅದು ಡೇಟ್ ಒಂದು 3 ದಿನ 4 ದಿನ ಇದ್ದೇ ಅನ್ನಂಗೆ ನಾವು ಈ ಒಂದು ಪೂಜೆ ಮಾಡ್ತೀವಿ. ಸೊ ಮನೆಗೆ ದೊಡ್ಡವರು ಅವರಲ್ವ, ಅವರ ಒಂದು ಪೂಜೆಲ್ಲ ಅತ್ತೆ ಪೂಜೆ, ಮೈದಿನ ಪೂಜೆ ಇಷ್ಟು ಮಾಡ್ತೀವಿ. ಸೊ ಇವತ್ತಿನ ನನ್ನ ಒಂದು ಈ ದಿನದ ವ್ಲಾಗ್ಸ್ ಈ ಥರ ಇತ್ತು. ಸೊ ನಿಮ್ಮಲ್ಲಿ ನೀವೆಲ್ಲ ಯಾವ ಥರ ಪೂಜೆ ಮಾಡ್ತೀರಾ ಕಮೆಂಟ್ ಹೇಳಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.